ಈಚೆ ಆಚೆ ಚಿಟಿ ಪಿಟಿ ಚುರುಕು ಅಂದ್ರೆ ಚುರುಕು ನಾನು. ಅವಳು ಒಳ್ಳೆ ಒಂದು ರೀತಿ ಮೂದೇವಿ ತರ. ರಾಮ, ಅವಳನ್ನ ಕಟ್ಟಿಕೊಂಡು ನಿನಗೆ ರಸಿಕತೆ ಮರೆತು ಹೋಗಿರಬೇಕು. ಕವಲು ಮನ ಬೇಡ, ನಾನು ಆಡುವ ಮಾತುಗಳನ್ನ ಕೇಳು. ಇದೋ ನಿನ್ನ ಬಾಯಿಂದ ಮಾತನ್ನು ಹೊರಡಿಸುವುದಕ್ಕಾಗಿ ನನ್ನಲ್ಲಿ ಔಷಧ ಇದೆ. ಇದೋ ಈ ಕಾಡ ಹಳ್ಳಿಯ ಎಲೆಯನ್ನ ತೆಗೆದು ಕಾಡ ಚೊಗರನ್ನ ಸೇರಿಸಿ ಸಿಹಿ ತಂಬೂಲವನ್ನ ಸಿದ್ಧಪಡಿಸುತ್ತೇನೆ. ಈ ಸಿಹಿ ತಂಬೂಲವನ್ನ ಬಾಯಿಗೆ ಹಾಕಿಕೊಂಡು ಕಚ ಕಚ ಬಾಯೆಲ್ಲ ಬಿಸಿಯಾಗಿ ಏನು ಮಾತಾಡ್ತೇನೆ ಅಂತ ಗೊತ್ತಾಗುದಿಲ್ಲ. ಅದಕ್ಕಾಗಿ ಈ ಸಿಹಿ ತಂಬೂಲವನ್ನ ಬಾಯಿಗೆ ಹಾಕಿಕೊಂಡು ತೆಗೆದು ಬಾ. ಮೊದಲು ಪಟ್ಟದ ರಾಣಿ ಮೊದಲೇ ಬಂದುದಿಲ್ಲ, ಮೊದಲು ಪಟ್ಟದ ರಾಣಿ ಮೊದಲೇ ಬಂದುದಿಲ್ಲ, ನೀ ಮೊದಲೇ ಬಂದುದಿಲ್ಲ. ಚದುರೆ ಸಣ್ಣವಳು ಮದುವೆಯಾದೇನಿಲ್ಲ, ಚದುರೆ ಸಣ್ಣವಳೊಬ್ಬಳು ಮದುವೆಯಾದೆನಲ್ಲ. ನಮ್ಮಿಂದ ನೂರ್ಮಡಿ ಚಲುವ ಕಮ್ಮನಿಗೆ ಪ್ರಾಯ, ನಮ್ಮಿಂದ ನೂರ್ಮಡಿ ಚಲುವ ಕಮ್ಮನಿಗೆ ಪ್ರಾಯ. ಕಮ್ಮನೆ ನೀ ಹೋಗಿ ತೋರು ನಿನ್ನಲ್ಲಿದ್ದು ಪಾಯ, ಕಮ್ಮನೆ ನೀ ಹೋಗಿ ತೋರು ನಿನ್ನಲ್ಲಿದ್ದು ಪಾಯ. ರಾಮ ಮಾತನಾಡಿದ್ದಾದ್ರೂ ಏನು ಏನು? ಬಾರೆ ಬಾರೆ ಪಟ್ಟದ ರಾಣಿ. ಬೆಟ್ಟದ ರಾಣಿ ಅಂತ ಹೇಳಬೇಕಿತ್ತು. ನಿಮಗೆಂತ ಹೊಟ್ಟೆ ಕಿಚ್ಚ ನನ್ನ ಮೇಲೆ? ಏನು? ನನ್ನ ಜಾತಿಯವರೆಲ್ಲ ಇದುವರೆಗೆ ಕರೆದದ್ದು ಬೆಟ್ಟದ ರಾಣಿ ಬಂದು ಅಂತ ಹೇಳೋದು. ರಾಮ ಹಾಗಲ್ಲ, ರಸಿಕತೆ ಮಹಾಪೂರ ಅವನಲ್ಲಿರಿದೆ. ಪಟ್ಟದ ರಾಣಿ ಆದ್ರೆ ರಾಮ ಹೇಳಿದ ನೀನು ಬಂದದ್ದು ತಡವಾಯಿತು ಎಂದು. ಯಾಕೆ ಅಂತ ಕೇಳಿದ್ರೆ ಇವನು ಮದುವೆ ಆಗಿದ್ದಾನಂತೆ, ಸೀತಮ್ಮನನ್ನ ಕಟ್ಟಿಕೊಂಡಿದ್ದಾನಂತೆ. ಏನು? ನನಗಟ್ಟಿಲ್ಲಪ್ಪ, ನನಗಟ್ಟಿಲ್ಲ. ಅಲ್ಲ, ಸೀತಮ್ಮನನ್ನ ಕಟ್ಟಿಕೊಂಡ್ರೆ ನನಗೆ ತೊಂದರೆ ಇಲ್ಲ. ರಾಮ, ನೀನು ಅವಳನ್ನ ಕಟ್ಟಿಕೊಂಡ್ರೆ ಕಟ್ಟಿಕೋ, ಅವಳ ಹಣೆ ಬರ. ನನ್ನನ್ನು ನೀನು ಇಟ್ಟುಕೋ. ಏನು? ರಾಮನಿಗೆ ಕೋಪ ಯಾಕೆ ಬಂದದ್ದು? ಮತ್ತೆ ಸಿಟ್ಟು ಬರುವಾಗ ಅಂತ ಹೇಳಿದ ತಪ್ಪ ಅಲ್ವಾ? ಏನು, ನಮ್ಮ ಜಾತಿಯಲ್ಲೆಲ್ಲ ಕಟ್ಕೊಂಡ್ರು ಒಂದೇ, ಇಟ್ಕೊಂಡ್ರು ಒಂದೇ. ಬಿಟ್ರು ಒಂದೇ. ರಾಮ ಸರಿಯಲ್ವಾ? ಹಾಗಿದ್ರೆ ಬೇಡ, ನನ್ನನ್ನು ಕಟ್ಟುಕೋ. ಏನು, ಏಕಪತ್ನಿ ವ್ರತಸ್ಥ ನೀನಾ? ಏಕಪತ್ನಿ ವ್ರತಸ್ಥ? ಏಕ ಅಂದ್ರೆ ಎಷ್ಟ? ಒಂದು ಅಂತ. ಒಂದೇಯಾ? ನನ್ನನ್ನು ಕಟ್ಕೊಂಡ್ರೆ ನಾಳೆ ಬೆಳಿಗ್ಗೆ ಸೀತಮ್ಮನ ತಿಂಡಿ ಕಡಿಗುಡಿಯೋದು ಒಬ್ಬಳೇ. ಅಲ್ಲ, ನಾನು ಕೇಳಿದ್ದೇನೆ, ದಶರಥ ಭೂಪತಿಯ ಮಗ ಇವನು. ಆ ಪಿತೃವಾಕ್ಯ ಪರಿಪಾಲನೆಗಾಗಿ ಕಾಡಿಗೆ ಬಂದವನು. ಅಪ್ಪ ಹಾಕಿಕೊಟ್ಟ ದಾರಿಯಲ್ಲೇ ನಡೆಯುವನು ಶ್ರೀರಾಮಚಂದ್ರ. ಸಂಪ್ರದಾಯವನ್ನ ಮೀರುವವನಲ್ಲ ರಾಮ. ಹೌದು ರಾಮ, ನಿನ್ನಪ್ಪ ದಶರಥ ಭೂಪತಿಗೆ 3 ಹೆಂಡತಿಯರಂತೆ. ಲೆಕ್ಕದಲ್ಲಿ ಇರೋದು ಇನ್ನು ತುಂಬಾ ಇದೆ. ಅಲ್ಲ, ಆ ಹನ್ನೆರಡು ಮುದುಕನಿಗೆ 3 ಹೆಂಡತಿ ಇರುವಾಗ ಇಷ್ಟು ಚಂದದ ರಾಮನಿಗೊಂದು ರಾಮ, ನೀನು ದೊರೆ. ಬೇಡಿ ಬಂದವರಿಗೆ ಇಲ್ಲ ಎನ್ನುವವನಲ್ಲ, ಕೊಡುಗೈ ದೊರೆ. ನನಗೆ ನೀನು ಬೇಕು ಅಂತ ಓಡೋಡಿ ಬಂದೆ. ಎಷ್ಟು ಕಷ್ಟಪಟ್ಟಿದ್ದೇನೆ ಅಂತ ನನಗೆ ಗೊತ್ತದು. ಕೊಡುವುದಕ್ಕೆ ಇಲ್ಲದೆ ಇದ್ರೆ ಇರುವ ಸ್ಥಳವನ್ನಾದ್ರೂ ಏನು? ಎಲ್ಲಿ? ಯಾರು? ನಿನ್ನ ತಮ್ಮ. ಅವನು 100 ಬಡಿಟ್ಟು
ಏನು? ನಾನು ರಾಮನೇ ಚಂದ ಅಂದ್ರೆ ಲಕ್ಷ್ಮಣ 100 ಪಟ್ಟು ಚಲುವ ಅಂತೆ. ಚಂದ ಅಷ್ಟೆಲ್ಲ ಉಂಟಾ? ಅವನಲ್ಲಿ ಹೋದರೆ ಅವಮಾನಿಸುತ್ತಾನೆ. ಖಂಡಿತ ಅವಮಾನಿಸುತ್ತಾನೆ. ನೀ ಸ್ವಲ್ಪ ಸುಮ್ಮನಿರಿ. ಅವಮಾನಿಸುತ್ತಾನೆ. ಅವಮಾನ ನಿಮಗೆ. ಅದೇ, ಅವನು ಅವಮಾನಿಸುತ್ತಾನೆ. ಆದ್ರೂ ಅವನ ಪಕ್ಕದಲ್ಲಿ ಹೆಂಡತಿ ಇಲ್ಲ. ನಾನು ಹೋದರೆ ಅವನು ಮಾನಿಸುತ್ತಾನೆ. ನನ್ನ ಚತುರತೆಯನ್ನು ಪ್ರಕಟಿಸಬೇಕು. ಸರಿ, ಹಾಗೆ ಬರ್ತೇನೆ. ಇನ್ನು ಮನೆ ಬರ ರಾಮ್ ಜೊತೆಗೆ. ಆಯ್ತಾಯ್ತಾಯ್ತಾಯ್ತಾಯ್ತು. ಏನು? ಇವತ್ತು ಒಳ್ಳೆ ಗಳಿಗೆಯಲ್ಲಿ ಎದ್ದಿದ್ದೇನೆ. ರಾಮ ಚಂದ ಅಂತ ಚಂದ ಮಾಡ್ಕೊಂಡು ಬಂದಿದ್ದೇನೆ. ರಾಮ ಹೇಳ್ತಾನೆ, ಲಕ್ಷ್ಮಣ 100 ಪಟ್ಟು ಚೆಲುವನಿದ್ದಾನೆ, ನಿನ್ನ ಚಾತುರ್ಯವನ್ನ ಪ್ರಕಟಿಸು ಎಂದು. ಹಾಗಾದ್ರೆ ಇನ್ನೊಂದು 10 ಸೀರೆ ಉಟ್ಕೊಂಡು ಹೋಗುದಾ? ಇದ್ರೆ ಉಟ್ಕೊಳ್ಬಹುದು. ಬೇಡ, ಅದು ಮೊದಲಾಗೆ ಆಗೋಗ್ತೇನೆ. ಮತ್ತೆ ಮೈಗೆ ಆಭರಣ ಬೇಡ, ಅದು ಭೂತದ ತರ ಕಾಣಿಸ್ತದೆ. ಬೇಡ, ಅದು ಇದ್ದದ್ದೇ ಹಾಗಲ್ಲ. ಹೇಳಿದ ನಿನ್ನ ಚಾತುರ್ಯವನ್ನ ಪ್ರಕಟಿಸು ಎಂದ. ಹಾಗಿದ್ರೆ ಸುಂದರನಾದಂತಹ ಲಕ್ಷ್ಮಣನ ಬಳಿಗೆ ಹೋಗಬೇಕಿದ್ರೆ ಹೋಗುವ ಬಗೆ ಚಂದ್ರದಿಂದ ಬಂದಳ ಚಂದ್ರದಿಂದ ಬಂದಳ ಚಂದದಿಂದ ಬಂದಳ ರಾಮಚಂದ್ರ ಹೇಳಿದಂತ ಮಾತಿನಂದವನ್ನು ಬಣ್ಣಿಸುತ್ತ ರಾಮಚಂದ್ರ ಹೇಳಿದಂತ ಮಾತಿನಂದ ಬಣ್ಣಿಸುತ್ತ ಚಂದ್ರದಿಂದ ಬಂದಳ ಜಲೋಚನೆ ರಾಮಚಂದ್ರ ಹೇಳಿದಂತ ಮಾತಿನಂದ ಬಣ್ಣಿಸುತ್ತ ರಾಮಚಂದ್ರ ಹೇಳಿದಂತ ಮಾತಿನಂದ ಬಣ್ಣಿಸುತ್ತ ಕನ್ನಡಿಯನು ತೆಗೆದು ನೋಡುತ್ತು ಕನ್ನಡಿಯನು ತೆಗೆದು ನೋಡುತ್ತ ಕನ್ನಡಿಯನು ತೆಗೆದು ನೋಡುತ್ತು ಮಗವು ಚಂದಾಗಿಗುವುದೆಂಬತಿ ನಗಾಡುತ್ತ ನೋಡುತ್ತ ನಗೆಯಾಡುತ್ತ ನೋಡುತ್ತ ನಗಾಡುತ್ತ ನಗೆಯಾಡುತ್ತ ತನ್ನೊಳು ತಾನೇ ಮಾತನಾಡುತ್ತ ತನ್ನೊಳು ತಾನೇ ಮಾತನಾಡುತ್ತ 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 ತನಗೆ ಕನ್ನೆಯರೊಳು ಎಣೆಯಿಲ್ಲೆನ್ನುತ್ತ ತನಗೆ ಕನ್ಯೆಯರೊಳು ಎಣೆಯಿಲ್ಲೆನ್ನುತ್ತು ಎಣೆಯಿಲ್ಲೆನ್ನುತ್ತು ಎಣೆಯಿಲ್ಲೆನ್ನುತ್ತ ಚಂದ್ರದಿಂದ ಬಂದಳ ಜಲೋಚನೆ ತಾಂ ತಾಂ ತದಿನ ಧಿಂ ಧೀಂ ತಾಂ ತದಿನ ತಾಂ 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 ತದಿನ ಧೀಂ ತಾಂ ತಾಂ ತದಿನ ತಾಂ ತಾಂ ತದಿನ ಧೀಂ ಧೀಂ ತದಿನ ತಾಂ ಚಂದ್ರದಿಂದ ಬಂದು
ಚಂದದಿಂದ ಬಂದಳತ್ತಲು ಕಾಮ ಸನ್ನಿಭ ಮಾತ ಕೇಳು ಕಾಮ ಸನ್ನಿಭ ಮಾತ ಕೇಳು ಕಾಮ ಸನ್ನಿಭ ಮಾತ ಕೇಳು ರಾಮ ಬೆಳೆ ಕಳುಹಿದ ಇಂದಿನುಡು ರಾಮ ಬೇಳಿ ಕಳುಗಿದ ಇಂದಿನುಳು ಮನ ಬಿಟ್ಟು ಕೃಪಾಳು ಮನ ಬಿಟ್ಟು ಕೃಪಾಳು ದಯಾಳು ಕರುಣಾಳು ನಿನ್ನ ಕಾಮಿಸಿ ಬಂದೆ ಮೋಗದುಳು ನಿನ್ನ ಕಾಮಿಸಿ ಬಂದೆ ಮೋಹದುಳು ಪ್ರೇಮದುಳು ಮೋಗದುಳು ಪ್ರೇಮದುಳು ತಾಮಸ ಗುಣದಿರು ತಾಮಸ ಗುಣದಿರು ತಾಳಲಾರೆನು ನಾನು ತಾಳಲಾರೆನು ನಾನು ತಾಳಲಾರೆನು ನಾನು ಪ್ರೇಮದಿಂದಲೇ ಕೂಡು ಸರಸ ಮಾತಾಡು ಪ್ರೇಮದಿಂದಲೇ ಕೂಡು ಸರಸ ಮಾತಾಡು ಕಾಮ ಸನ್ನಿಭ ಮಾತ ಕೇಳು ರಾಮ ಬೇಳೆ ಕಳುಗಿದ ಇಂದಿನುಳು ಕಾಮ ಸನ್ನಿಭ ಮಾತ ಕೇಳು ಬರುವುದಿಲ್ಲ ರಾಮನಿ ಲೆಕ್ಕ ಬರುವುದಿಲ್ಲ ರಾಮನಿ ಲೆಕ್ಕ ಬರುವುದಿಲ್ಲ ರಾಮನಿಗೆ ಲೆಕ್ಕವೇ ಬರುವುದಿಲ್ಲ. ಏನು? ನನಗೊಬ್ಬಳಿಗೆ ಲೆಕ್ಕ ಬರುವುದಿಲ್ಲ ಅಂತ ಮಾಡಿದ್ದು. ಓಹೋ, ರಾಮನಿಗೆ ಲೆಕ್ಕ ಬರುವುದಿಲ್ಲ. ರಾಮ ಹೇಳಿದ ನನ್ನ ತಮ್ಮ ಲಕ್ಷ್ಮಣನ ಬಳಿಗೆ ಹೋಗು ಎಂದು. ಕ್ಷಣ ಮಾತ್ರದಲ್ಲಿ ಓಡೋಡಿ ಬಂದೆ. ಬಂದು ನೋಡ್ತೇನೆ, ಏನು? ಲಕ್ಷ್ಮಣ 100 ಪಟ್ಟು ಚೆಲುವ ಅಲ್ಲ, ಮತ್ತೆ 1000 ಪಟ್ಟು ಚೆಲುವ. ಆಹಾ, ರಾಮನಿಗೆ ಲೆಕ್ಕ ಬರುವುದಿಲ್ಲ, ಏನಿಲ್ಲ. ಬಾಯ್, ಏನು? ನಾನಿನ್ನು ಲಕ್ಷ್ಮಣನ ಮುಖ ನೋಡ್ಲಿಲ್ಲ. ಸೌಂದರ್ಯದ ಹುಚ್ಚಿಡಿದವರಿಗೆ ಯಾವ ಭಾಗವೂ ಆದೀತ ಏನು? ನಾನೀಗ ಬೆನ್ನು ಕಂಡದ್ದವನು, ಬೆನ್ನೇ 1000 ಪಟ್ಟು ಚಂದ ಇತ್ತು. ಅದೇ ಅದೇ. ಆದ್ರೆ ಅವನು ನೋಡೋದೇ ಇಲ್ಲಲ್ಲ ಈ ಕಡೆಗೆ. ನೋಡುವಾಗ ಮಾಡಬೇಕು. ನಾನು ಕುಣ್ಕೊಂಡು ಹಾರ್ಕೊಂಡು ಬಂದಿದ್ದೇನೆ. ಕಾಲಿನ ಗೆಜ್ಜೆಯ ನಾದ ಅವನಿಗೆ ಕೇಳಿಸ್ತಿಲ್ಲ, ಕೈ ಬಳೆಯ ಇಂಪು ಅವನಿಗೆ ಕಿವಿಗೆ ಮುಟ್ಟಲಿಲ್ಲ. ನಾನು ಎಷ್ಟು ಸುಶ್ರಾವ್ಯವಾಗಿ ಹಾಡಿದ್ದೇನೆ, ಅವನಿಗೆ ಕಿವಿ ಕೇಳುದಿಲ್ವಾ ಅಂತ. ಅಲ್ಲ, ಅವ ನಾನು ಬಂದದ್ದು ನೋಡದೆ ಇದ್ರು ನಾನು ಬಂದದ್ದು ಅವನಿಗೆ ತೋರಿಸ್ಬೇಕಲ್ಲ ಈಗ. ಅದೇ.
ಹಾಡಿದ್ದು ಕೇಳುವುದಿಲ್ಲ, ಗೆಜ್ಜೆ ಕೇಳುವುದಿಲ್ಲ, ಬಳೆ ಕೇಳುವುದಿಲ್ಲ. ಹ್ಮ್ ನನ್ನ ಬಾಯಿಗೇನು ಕಡಿಮೆಯ? ಆಹಾ ಒಂದು ಸಾರಿ ಬೊಪ್ಪು ಇರಿದ್ರೆ ಸಾಕು. ಹ್ಮ್ ಪಂಚವಟಿ ಅಲ್ಲ, ಈ ದಂಡಕಾರಣ್ಯ ನೊಡುಗಿ ನೊಡುಗಿ ಹೋಗ್ತದೆ. ಆವಾಗಾದ್ರೂ ಅವ ನೋಡ್ಬೇಕಲ್ಲ. ಓಯ್ 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 ಭೀರಿ ನಗಾರಿ ನುಡಿಸಿದ ಹಾಗೆ. ಅದಲ್ಲ ಸಮಸ್ಯೆ ಇರುವುದು. ಹ್ಮ್ ನಾನು ಅಷ್ಟು ಗಟ್ಟಿಯಾಗಿ ಕೂಗಿದ್ರೆ ನಮ್ಮ ಜಾತಿಯವರೆಲ್ಲ ಓಡ್ ಬಂದ್ರೆ ಪ್ರಸಂಗ ಹಾಳಾಗಿ ಹೋಗ್ತದೆ. ಅವರನ್ನು ಓಡಿಸುವುದು ಕಷ್ಟವೇ, ಇಲ್ಲಿ ಇದ್ದವರೆಲ್ಲ ಓಡ್ಬೇಕಾದ್ರೆ. ಅಂತ ಬಹುಶಃ. ಹ್ಮ್ ಅಲ್ಲ, ಕಿವಿ ಕೇಳ್ದಿದ್ರು ಒಳ್ಳೇದಾಯ್ತು ಬಿಡಿ. ಹ್ಮ್. ಕೈ ಹಿಡಿದ ಗಂಡಂತರಿಗೆಲ್ಲ ಕಿವಿ ಕೇಳ್ದಿದ್ರೆ ಎಟ್ ಬೇಕಾದ್ರೆ ಬೈಬಹುದು ಅವರನ್ನ. ಮಾತು ಬಾರದೇ ಇದ್ರೆ ಇನ್ನೂ ಒಳ್ಳೇದು. ಏನೇ ಆಗಲಿ, ಹ್ಮ್ ಎದುರುಗಡೆ ಹೋಗಿ ನಿಂತು ಮಾತನಾಡಿಸಿ ಬಿಡ್ತೇನೆ. ಹ್ಮ್ ಓಯ್, ಹ್ಮ್ ಅದು ಕೈಯಲ್ಲಿ ಕತ್ತಿ ಅಂತದದು. ಅದು ನಿಮ್ಮಂಥವರನ್ನ ಸ್ವಾಗತಿಸುವ ಪದ್ಧತಿ. ಮತ್ತೆ ಹೆಣ್ಮಕ್ಳನ್ನೆಲ್ಲ ಹೀಗೆ ಸ್ವಾಗತಿಸ್ತಾರೆ ಯಾರಾದ್ರೂ? ಅದೇ ನಿಮ್ಮಂಥವರನ್ನು. ಒಂದು ಹೂ ಕೊಟ್ರೆ ಆಯ್ತಪ್ಪ. ಹ್ಮ್ ಕೈಯಲ್ಲಿ ಕತ್ತಿ ಹಿಡ್ಕೊಂಡಿದ್ದಾನೆ. ಕತ್ತಿಯೇ ಬೇಕು ಅಂತ ಗೊತ್ತಿದೆ, ಹೂ ಸಾಕಾಗುದಿಲ್ಲ ಅಂತ. ಅಲ್ಲಪ್ಪ, ಕತ್ತಿ ನೋಡಿ ಎಷ್ಟು. ಕತ್ತಿನ ಮೇಲೆ ಬಿದ್ದರೆ ಹೇಗಾದೀತು? ಭಯ. ಹ್ಮ್ ಹೆದರಿಕೆ ಅಂತಲ್ಲ, ಒಂದು ರೀತಿಯ ಭಯ. ಹ್ಮ್ ಭಯ ಯಾಕೆ ನನಗೆ? ಹ್ಮ್ ರಾಮ ಹೇಳಿ ಕಳಿಸಿದ್ದಲ್ವಾ, ಹ್ಮ್ ನನ್ನ ತಮ್ಮ ಇದ್ದಾನೆ, ಅವನ ಪಕ್ಕದಲ್ಲಿ ಹೆಂಡತಿ ಇಲ್ಲ, ಹೋಗು ಹ್ಮ್ ನಿನ್ನ ಚಾತುರ್ಯವನ್ನ ಪ್ರಕಟಿಸು ಎಂದು ರಾಮನೇ ಹೇಳಿದ್ದಲ್ವಾ. ಹ್ಮ್ ರಾಮ ಹೇಳಿದ ಮೇಲೆ ನನಗೆ ಯಾಕೆ ಭಯ? ಹ್ಮ್ ನೇರವಾಗಿ ಹೋಗಿ ಹೇಳ್ತೇನೆ, ರಾಮನೇ ಹೇಳಿ ಕಳಿಸಿದ್ದು ಅಂತ. ಹ್ಮ್ ಹೆದರಿಕೆ ಎಲ್ಲ ನನಗಿಲ್ಲ. ಲಕ್ಷ್ಮಣ, ನಿನ್ನ ರೂಪವನ್ನು ಕಂಡು ಮರಳಾಗಿ ಓಡೋಡಿ ಬಂದೆ. ನಾನಾಗಿ ಬರ್ಲಿಲ್ಲ ಮಾರಾಯ, ರಾಮನೇ ಹೇಳಿ ಕಳಿಸಿದ್ದು. ನಡೀತಿಲ್ಲ ಅಂತ ಮಂದಗಮನೆ ಇಂಥ ಸುದ್ದಿ ಒಂದನೆನ್ನುಳಾಡದಿರು. ಮಂದಗಮನೆ ಇಂಥ ಸುದ್ದಿ ಒಂದನೆನ್ನೋಡಾಡದಿರು. ಮುಂದೆ ಬ್ರಹ್ಮಚಾರಿ ಹೋಗೋಣೆ ಒಂದದಾರಿಯ ತುಂಕವಿಲ್ಲ ತಂದರನ್ನು ಹೃದವನ್ನು ಚಂದದಲ್ಲಿ ಕೂಡುವೆನು ತಾನೆಂದ. ಏನು? ಅವ ಹೇಳಿ ಆವಾಗಲೇ ಹೇಳಾಗೋಯ್ತಾ? ಹ್ಮ್ ಅಯ್ಯಪ್ಪ, ಅಯ್ಯಯ್ಯೋ, ರಾಮನೇ ಹೇಳಿ ಕಳಿಸಿದ್ದಾನೆ ನನ್ನ ಕೈ ಹಿಡಿ ಅಂತ ಹೇಳಿದ್ರೆ ಹ್ಮ್ ಕತ್ತೆ ತುದಿಯಲ್ಲೇ ಮೂರು ಸುತ್ತ ಹಾಕ್ಸಿಬಿಟ್ಟ ನನ್ನನ್ನ. ಹ್ಮ್ ಮಾತಾಡುವ ಅಂದ್ರೆ ಕತ್ತೆ ತುದಿಯಲ್ಲೇ ಮಾತಾಡಿಸ್ತಾನೆ ಅವನ. ರಾಮನ ಹತ್ರ ಇನ್ನೊಂದು ಸ್ವಲ್ಪ ಹೊತ್ತು ಮಾತನ್ನಾದ್ರೂ ಆಡ್ಬೋದು, ಇವನ ಹತ್ರ ಮಾತಾಡ್ಲಿಕ್ಕೂ ಅವಕಾಶ ಇಲ್ಲ. ಹ್ಮ್ ಬಂದ ದಾರಿಗೆ ಸುಂಕವಿಲ್ಲ ಅಂತ ಹೇಳ್ತಾನೆ. ಹ್ಮ್ ರಾಮನೇ ಹೇಳಿ ಕಳಿಸಿದ್ದು ಅಂದ್ರೆ ನನ್ನ ನಂಬುವುದೇ ಇಲ್ಲ ಅವನು. ಹ್ಮ್ ಈ ಕುಳ್ಳಿಗಿದ್ದವರೆಲ್ಲ ಹಾಗೆ, ಹ್ಮ್ ಜೀವಿದ್ದವರು ನಂಬುವುದಿಲ್ಲ ಅವನು. ನಂಬುವಂಥವ್ರನ್ನ ನಂಬಬಹುದು. ಒಪ್ಪೋ, ಸಿಟ್ಟು ಸಿಟ್ಟು, ಮುಖದ ಮೇಲೆ ಕೆಂಡ ಬೆಂಕಿ. ಹ್ಮ್ ಪೆಟ್ಟು ಬೀಳದೇ ಇದ್ದದ್ದು ಆಶ್ಚರ್ಯ. ಸತ್ಯ ಇಲ್ಲ, ಹ್ಮ್ ಸಿಟ್ಟು ಬಂದ್ರು ಲಕ್ಷ್ಮಣ ಚಂದ ಚಂದವೇ. ರಾಮನೇ ಹೇಳಿ ಕಳಿಸಿದ್ದಾನೆ ಅಂದ್ರೆ ಹ್ಮ್ ನಂಬಿಕೆ ಇಲ್ಲ ನನ್ನ ಮೇಲೆ. ನಾನು ಬ್ರಹ್ಮಚರ್ಯ ಅಂದ್ರೆ ಎಂತದ? ಮದುವೆ ಆಗದಿರುವುದು ಅಂತ ಅರ್ಥ ಇರಬಹುದು. ಮದುವೆ ಆಗಿದೆ ಇವರಿಗೆ. ಓಹೋ, ಮದುವೆ ಆಗಿ ಹೆಂಡತಿಯನ್ನ ಮನೆಯಲ್ಲಿ ಇಟ್ಟರೆ ಅದನ್ನು ಬ್ರಹ್ಮಚರ್ಯ ಅನ್ನೋದಾದ್ರೆ, ಹ್ಮ್ ನನ್ನನ್ನು ಮದುವೆ ಆದ್ರೆ ಆಯ್ತಪ್ಪ, ಒಂದ್ 2 ದಿವಸ ಇಟ್ಕೊಂಡು 4 ದಿವಸ ಬಿಟ್ರೆ ಆಯ್ತಪ್ಪ. ಹ್ಮ್ ಅವನಿಗೆ ಕುರು ತೆಗೆದುಕೊಂಡು ಬರ್ಬೇಕಂತ ರಾಮ ಹೇಳಿ ಕಳಿಸಿದ್ದಕ್ಕೆ. ಕುರು 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 ಅಂದ್ರೆ ಎಂತದ? ಗುರುತು ಅಂತಾರೆ. ಗುರುತು. ಹ್ಮ್ ರಾಮನಲ್ಲಿ ಹೋದರೆ ಏಕಪತ್ನಿ ವ್ರತಸ್ಥ ಎನ್ನುತ್ತಾನೆ. ಇವನ ಬಳಿಗೆ ಬಂದರೆ ನಾನು ಬೆನ್ನಿಟ್ಟಿದ್ದೆ. ಇವರಿಗೆ ಕುರುಹು ಬೇಕಂತೆ. ನಾನು ಯಾರು ಅಂತ ಇವರಿಗೆ ತಿಳಿದಿಲ್ಲ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಕಳಿಸುತ್ತಿದ್ದಾರೆ. ನಾನು ತಿಳಿದುಕೊಂಡಂತಿಲ್ಲ ಈ ಹುಡುಗರು. ಎಂತ ಮಾತು ಕೇಳಿ
ಕುಂದಿಗೂ ಹೋಗಿ ಮಾತ ಕೇಳಿ ಧೈರ್ಯ ಕುಂದಿಗೂ ಹೋಗಿ ಬಂದಳು ಶ್ರೀರಾಮನಲ್ಲಿಗೆ ಕರೆದಂದಳು ಶ್ರೀರಾಮನಲ್ಲಿಗೆ ಚಂದವಾಯ್ತು 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 ರಾಘವ ನಿನ್ನಿಂದ ಬುದ್ಧಿವಂತದಮ್ಮ ಎಂದರು ಜಾನಕಿ ನಕ್ಕಳು ಏಕಪತ್ನಿಯ ವ್ರತ ನಿನಗೆ ಬ್ರಹ್ಮಚಾರಿತ್ವ ಸಹಕರಿಸುತ್ತಿದೆ ತಮ್ಮನಿಗೆ ಬೇಕಂತೆ ಗುರುತು ಆತನಿಗೆ ಬೇಕಂತೆ ಗುರುತು ಆತನಿಗೆ ಪಾಲಿಸಯ್ಯ ಪಾಲಿಸಯ್ಯ ವಿವೇಕದಿಂದನು ಲಕ್ಷ್ಮಣಗೆ ಸೀತಾ ನಗೆಯಾಡಬೇಡ. ನಿನ್ನ ನಗೆ ನನಗೆ ತಗೆ. ನನ್ನೊಳಗಿರುವ ಬಗೆ ನಿನಗೆ ತಿಳಿಯದು. ಇನ್ನಿಂದ ಅಪ್ಪಣೆಯನ್ನು ಪಡೆದು ಲಕ್ಷ್ಮಣನ ಬಳಿಗೆ ಹೋದೆ. ಅವನು ನನ್ನನ್ನು ಮಾನಿಸಲಿಲ್ಲ. ನನ್ನ ಕೈ ಹಿಡಿಯುವುದಕ್ಕೆ ರಾಮನೇ ಹೇಳಿ ಕಳಿಸಿದ್ದಾನೆ ಅಂದರೆ ನಂಬುವುದಿಲ್ಲ. ನಿನ್ನನ್ನು ಕೇಳಿದರೆ ಏಕಪತ್ನಿ ವ್ರತಸ್ಥ, ಅವನನ್ನು ಕೇಳಿದರೆ ಬ್ರಹ್ಮಚರ್ಯ. ಬೇಡ, ನಾನು ಈಗ ಇದ್ದ ಹಾಗೆ ಒಳಗೆ ಇಲ್ಲ. ನೀನು ಪಾಲಿಸಬೇಕು. ಬಾ, ಲಕ್ಷ್ಮಣನನ್ನ ಒಪ್ಪಿಸು. ಅವನಿಗೆ ಗುರ್ತು ಬೇಕಂತೆ, ಗುರ್ತು ಪಡ. ಇದು ಯಾವ ಕೆಟ್ಟ ಅಭ್ಯಾಸ ಅಂತ. ಯಾವುದನ್ನು ಕೇಳಿದ್ರು ಒಮ್ಮೆ ಹೆಂಡತಿ ಮುಖ ನೋಡ್ತಾನೆ. ಅವಳು ಮೂದೇವಿ ಅಲ್ಲ, ಇವನು ಹೆಂಡತಿ ಮುಖ ನೋಡಿ ಅವಳಿಗೆ ಸಂತೋಷ ಆಗಿ ಒಪ್ಪಿಗೆ ಆಗಿ ಅವಳಿಗೊಂದು ಗುರ್ತು ಕೊಡಿ ಅಂತ ಹೇಳಿ ಆ ಗುರ್ತು ನಾನು ಅಲ್ಲಿ ತಗೊಂಡು ಹೋಗಿ ಅವನ್ ಸಿಟ್ಟಿನ ಮುಖ ನೋಡ್ಕೊಂಡು ಅದನ್ನು ಕೊಟ್ಟು ಅವ ನನ್ನನ್ನು ನೋಡಿ ನೆಗಾಡಿ ನನ್ನ ಕೈ ಹಿಡಿದು ನಾವಿಬ್ರು ದಂಪತಿಗಳಾಗಿ ಇಲ್ಲಿ ಬರುವ ನಾವು ಅಜ್ಜಿಯಾಗಿ ಹೋಗ್ತೇವೆ. ರಾಮ ಬೇಡ, ನನ್ನ ಬೆನ್ನಿನ ಮೇಲೆ ಕುಳಿತುಕೋ. ಒಂದೇ ಕ್ಷಣದಲ್ಲಿ ಲಕ್ಷ್ಮಣನ ಬಳಿಗೆ ನಾನು ಹೋಗ್ತೇನೆ. ಕೆಲಸವೇ ಎಲ್ಲದಕ್ಕೂ ಬೊಂಬ್ 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 ಮಾಡ್ತಾರೆ. ಅದು ನಮ್ಮ ಜಾತಿಯವರಾದ್ರೂ ಒಪ್ತಾರೆ, ಈ ಜಾತಿಯವರು ಒಪ್ಪುವುದೇ ಇಲ್ಲ. ಅಲ್ಲ, ಅಣ್ಣನ ಹೆಂಡತಿಯನ್ನ ತಲೆ ಮೇಲೆ ಹೊತ್ಕೊಂಡು ಬಂದಂತ ರಾಮನನ್ನು ಅವ ಎಂತ ಹೇಳ್ತಾನೆ, ಓಹೋ ನಮ್ಮ ದೇವಿ ಬಂದಿದ್ದಾರೆ, ನಮ್ಮ ತಾಯಿ ಬಂದಿದ್ದಾರೆ ಅಂತ ನನಗೆ ನಮಸ್ಕಾರ ಮಾಡ್ರೆ ನಾನೆಲ್ಲ ಹೋಗು ಕಡೆಗೆ. ಬೇಡ. ಹಾ, ಬುದ್ಧಿವಂತರು ನೋಡಿ, ಕ್ಷಣ ಮಾತ್ರದಲ್ಲಿ ಗುರುತು. ಸರೋವರದಲ್ಲಿರುವ ಕಮಲಗಳು, ಕಮಲದ ಪಕ್ಕದಲ್ಲಿ ಕಮಲದ ಎಲೆ. ಈ ಎಲೆ ಮೇಲೆ ಬರ್ತದೆ ಆಯ್ತಪ್ಪ. ಬೇಡ. ಮೈಯ ವಿರಹದ ತಾಪ, ಸೂರ್ಯನ ಬಿಸಿಲು, ಇದರ ಮೇಲೆ ಬರೆದ್ರೆ ಅದಲ್ಲಿ ಹೋಗುವಾಗ ಬಾಡಿ ಹೋಗ್ತದೆ. ಸರಿಯಾಗಿ ಬರೆದದ್ದನ್ನೇ ಓದುವಷ್ಟು ತಾಳ್ಮೆ ಅವನಿಗಿಲ್ಲ. ಇದು ಬರೆದದ್ದೆಲ್ಲ ಹೆಚ್ಚು ಕಮ್ಮಿ ಆಗಿ ಕಡೆ ಕೆಲಸ ಹೆಚ್ಚು ಕಮ್ಮಿ ಆದ್ರೆ ಬೇಡ. ನನ್ನ ಕೈ ಮೇಲೆ ಬರೆದ್ಬೇಡ. ಬೇಡ, ಕೈ ಮೇಲೆ ನಾನೇ ಬರ್ಕೊಂಡು ಬಂದಿದೆ ಅಂತ ಅವ ಹೇಳಿಬಿಟ್ರೆ ಅಲ್ಲ, ಅವನಿಗೆ ನಾನು ಯಾರಂತ ಗೊತ್ತೇ ಇಲ್ಲ. ಕೈ ಮೇಲೆ ಬರೆಯೋಕೆ ನನಗೆ ಭಾಷೆ ಬಂದ್ರಲ್ವ ಬರೆಯುವುದು. ಹಾ, ನನ್ನ ಹಣೆ ಮೇಲೆ ಬರ್ದು ಬಿಡು ರಾಮ. ಅದನ್ನ ಬ್ರಹ್ಮದೇವರು ಮೊದಲೇ ಬರದಾಗಿದೆ. ಬ್ರಹ್ಮ ಮೊದಲೇ ಬರ್ತಿದ್ದಾನ? ಹೌದೌದು, ಮೊದಲಾಗಿದ್ರೆ ದೊಡ್ಡ ಹಣ ಎಷ್ಟು ಬೇಕಾದ್ರೆ ಬರಿಬಹುದು. ಈಗ ವೇಷವನ್ನು ಮರೆಸಿಕೊಂಡು ಚಿಕ್ಕ ಹಣ ಈಗ ಬರೆಯುವುದಲ್ಲಿ ಮತ್ತೆ ಎಲ್ಲಿ ಬರೀತೀರಾ? ಚದುರೆ ಬಾಬಾರೆಂದು ಕರೆದು, ಚದುರೆ ಬಾಬಾ ಬಾಬಾ ಬಾಬಾರೆಂದು ಕರೆದು ಕರೆದು
ಮೂಗನು ಕರೆದು ರಾಮ ಅಂಬಿನ ತುಡಿಯೋ ಮೂಗನು ಕೊಯ್ಯಲು ಬರೆದು ರಾಮ ಅಂಬಿನ ತುಡಿಯೋ ಮೂಗನು ಕೊಯ್ಯಲು ಬರೆದು ಒದಗಿ ತೋರಿದು ಬೆನ್ನ ಸರಿದು ಒದಗಿ ತೋರಿದು ಬೆನ್ನ ಸರಿದು ಈ ಕೊಡುಗಾಲು ನೋಡಿದರೆ ಕೊಡುವ ನಲಿದು ರಕ್ತ ಬೆನ್ನಿನ ಮೇಲೆ ಬಾಣದ ತುದಿಯಿಂದ ಕಸ 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 ಬಂದ. ಮದುವೆ ಬೇಕು ಅಂತಾದ್ರೆ ಸಹಿಸ್ಕೊಳ್ಬೇಕು. ಓಹೋ, ಸುಖ ಬೇಕು ಅಂತಿದ್ರೆ ಹ್ಮ್ ಹಾ ನೋವನ್ನು ಅನುಭವಿಸಬೇಕು. ಇಲ್ಲಿ ಕೂದಲುಗಳೆಲ್ಲ ಬಿದ್ದಿದೆ, ಬೆನ್ನಿನ ಮೇಲೆ ಇರುವ ಕೂದಲು. ಹ್ಮ್ ರಾಮನಿಗೆ ನಾನು ಬನ್ನೋದು ಗೊತ್ತಾಯ್ತಾ ಹೇಗೆ? ನಾನು ರಕ್ಕಸಿ ಎಂದು ಗೊತ್ತಾಯ್ತಾ ಹೇಗೆ? ವೇಷವನ್ನು ಮರೆಸುವ ಸಮಯದಲ್ಲಿ ಬೆನ್ನಿನಲ್ಲಿರುವ ಕೂದಲುಗಳನ್ನು ಹಾಗೆ ಉಳಿಸಿಕೊಂಡೆ. ಗೊತ್ತಾದ್ರೆ ಗೊತ್ತಾಗ್ತದೆ, ಕೆಲಸ ಆಗ್ಲಿ ಮೊದಲು. ಸರಿ ಬರೆದಿದೆಯಲ್ಲ ರಾಮ, ಸರಿ ಬರೆದಿದೆಯಲ್ಲ ರಾಮ 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 ಎಂತದ್ದು ರಾಮ 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 ಅಂತ ಹೇಳಲಿಕ್ಕೆ ನಾನೇನು ಸೀತೆಯ? ಸೀತೆ ಆದ್ರೆ ರಾಮ ರಾಮ ರಾಮ. ನಾನು ಇನ್ಮೇಲೆ ರಾಮ ಅಂತ ಹೇಳಲೇಬಾರ್ದು. ಲಕ್ಷ್ಮಣ ನನ್ನ ಮದುವೆ ಆದ್ಮೇಲೂ ರಾಮ ಅಂತ ಹೇಳಿದ್ರೆ ಗೌರವಕ್ಕೆ ಕಡಿಮೆ. ಲಕ್ಷ್ಮಣ ನನ್ನ ಮದುವೆ ಆದ್ಮೇಲೆ ರಾಮ ಇನ್ಮೇಲೆ ನನಗೆ ರಾಮ್ ಬಾವಯ್ಯ, ರಾಮ್ ಬಾವಯ್ಯ, ರಾಮ್ ಬಾವಯ್ಯ. ಇಷ್ಟಿದ್ದ ಸೀತಮ್ಮ ಅಂತ ಹೇಳ್ತಿದ್ದೆ. ರಾಮ ಬಾವಯ್ಯ ಆದ್ಮೇಲೆ ಸೀತಮ್ಮ ಅಂತ ಹೇಳಿದ್ರೆ ಚಂದ ಇರುವುದಿಲ್ಲ. ರಾಮ್ ಬಾವಯ್ಯ ಆದ್ಮೇಲೆ ಸೀತಕ್ಕ, ಸೀತಕ್ಕ ಬಾವಯ್ಯ, ಸೀತಕ್ಕ. ಮದುವೆ ಆದ್ಮೇಲೆ ನಮಗೆ ಪುರ್ಸೊತ್ತು ಇರುವುದಿಲ್ಲ. ಅಲ್ಲಿ ಹೋದ್ಮೇಲೆ ಮದುವೆ ಆದ್ಮೇಲೆ 1 ವಾರ ದಂಡಕಾರಣ್ಯೆಲ್ಲ ತಿರುಗಿ 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 ವಿಶ್ರಾಂತಿ ಇಲ್ಲಿ ಬರ್ತೇವೆ ಪಂಚವಟಿಗೆ. ಆ ದಿವಸ ನಿಮ್ಮನೆಗೆ ಬರ್ತೇವೆ. ಆ ದಿವಸ ಸೀತಪ್ಪನ ಪಾಯಸ. ಬಾವೇ ಬರ್ತೇನೆ. ಆಯ್ತು 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 ಆಯ್ತು. ನಿನ್ನ ಹಣೆ ಬರ ರಾಮೇ ಗತಿ. ವಂದಿಸಿದಳು ಪಾದದೆಡೆಗೆ ಬೆನ್ನ ನೋಡು ಬೆನ್ನ ನೋಡು ಬೆನ್ನ ನೋಡು ಬೆನ್ನ ನೋಡು ನೋಡೆಂದು ರಾಕ್ಷಸಿ ಬೆಳೆದ ಬಗೆಗ ಅಣ್ಣನ ಆಜ್ಞೆಯ ನೋಡಿ ಲಕ್ಷ್ಮಣ ತನ್ನ ಮನದಲ್ಲಿ ತಾನೇ ನಗುತ್ತಲಿ. ಅಣ್ಣನ ಆಜ್ಞೆಯ ನೋಡಿ ಲಕ್ಷ್ಮಣ ತನ್ನ ಮನದಲ್ಲಿ ತಾನೇ ನಗುತ್ತಲಿ ನಗುತ್ತಲಿ ನಗುತ್ತಲಿ. ಕನ್ಯೆ ಪ್ರಾಯದ ಚದುರೆ ಬಾ, ಕನ್ಯೆ ಪ್ರಾಯದ ಚದುರೆ ಬಾ ಮೋಹನ್ನು ಕಾರಿ ಕಟ್ಟಿದನು ನೋದಿಕವು, ಕಟ್ಟಿದನು ನೋದಿಕವ ಮುದ್ದಕ್ಕೆ ರಕ್ತ ಮಾಸಗಳೊಂದರೆ ಮೊಳೆಯೋದರಿ ಮತ್ತೆ ಕೂಗಿದಳು ಜಲದೇವ ಮತ್ತು ಒಂದು ರಾಘವ ಕೇಳು ಒಳ್ಳೆಯದಾಯ್ತು ಈಗ ನೀ ಮಾಡಿಸಿ ಇದುವರೆಗೆ ರಾವಣನ ತಂಗಿ ಘೋರ ರಾಕ್ಷಸಿ ಶೂರ್ಪನಖೆಯನ್ನು ನೋಡಿದ್ದೇವೆ. ಮುಂದೆ ಈ ಮೊದಲು ಕಂಡ
ಪಾತ್ರಕ್ಕಿಂತ ತೀರ ಭಿನ್ನವಾದ ಒಂದು ಪಾತ್ರ ರಂಗದ ಮೇಲೆ ಕಾಣಿಸಿಕೊಳ್ಳಲಿಕ್ಕಿದೆ. ಯಕ್ಷಗಾನದಲ್ಲಿಯೂ ಕೂಡ ಈ ಪಾತ್ರ ತುಂಬ ಅಪರೂಪ ಎಂದೇ ಹೇಳಬೇಕು. ಸಂಧಾನ ಪ್ರಕ್ರಿಯೆಯ ನಂತರದ ಪ್ರಸಂಗದಲ್ಲಿ ಎಲ್ಲೋ ಒಂದು ಕಡೆ ಈ ಪಾತ್ರದ ಪ್ರವೇಶವಾಗ್ತದೆ ಹೊರತು ಬೇರೆಲ್ಲಿಯೂ ರಂಗದ ಮೇಲೆ ಈ ಪಾತ್ರ ಪ್ರಕಟವಾಗುವುದೇ ಇಲ್ಲ ಅಂತ ಹೇಳಬೇಕು. ಆ ಪಾತ್ರ ಕುಂತಿ ಭೋಜನ ಮಗಳು ಈಕೆ. ಒಂದು ದಿನ ಕುಂತಿ ಭೋಜನ ಆಸ್ಥಾನಕ್ಕೆ ದೂರ್ವಾಸರ ಪ್ರವೇಶ ಆಗ್ತದೆ. ದೂರ್ವಾಸರ ಒಂದು ಉಪಚಾರಕ್ಕೆ ನೇಮಿಸಲ್ಪಟ್ಟವಳು ಚಿಕ್ಕವಳಾದಂಥ ಕುಂತಿಯ ಸೇವೆಯನ್ನು ಮೆಚ್ಚಿದಂಥ ಆ ಮುನಿ ದೂರ್ವಾಸರು 5 ಮಂತ್ರಗಳನ್ನು ಕುಂತಿಗೆ ವರವಾಗಿ ನೀಡುತ್ತಾರೆ. ದೂರ್ವಾಸರೇನೋ ಹೊರಟು ಹೋದರು. ಒಂದು ದಿವಸ ಈಕೆ ಸುಪ್ರಭಾತದಲ್ಲಿ ತನ್ನ ಗೆಳತಿಯರೊಂದಿಗೆ ಗಂಗಾ ತಟಾಕಕ್ಕೆ ಬಂದಿದ್ದಾಳೆ. ಗಂಗಾ ತಟಾಕಕ್ಕೆ ಬಂದ ಈಕೆಗೆ ಆ ಮಂತ್ರಗಳಲ್ಲಿ ವರವಾಗಿ ನೀಡಿದ ಮಂತ್ರಗಳನ್ನು ಪರೀಕ್ಷಿಸುವಂಥ ಮನಸ್ಸಾಗ್ತದೆ. ತನ್ನ ಕೆನ್ನೆಯ ಕೆಂಪಿನಂದವ ಸೂಸುವಂಥ ಆ ಮೂಡು ಬೆಳಗನ್ನು ಅಂದರೆ ಆ ಸೂರ್ಯನನ್ನು ಕಾಣುತ್ತಾಳೆ. ಸೂರ್ಯನನ್ನು ಕಂಡ ತಕ್ಷಣ ತನ್ನ ಮಂತ್ರವನ್ನು ಉಚ್ಚರಿಸ್ತಾಳೆ. ಮಂತ್ರಕ್ಕೆ ಅಧೀನನಾದಂಥ ಆ ಸೂರ್ಯ ಧರೆಗಿಳಿದು ಬರ್ತಾನೆ. ಕುಂತಿಗೆ ಸುಂದರವಾದಂಥ ಒಂದು ಗಂಡು ಮಗುವನ್ನು ಕರುಣಿಸುತ್ತಾನೆ. ಸೋತಂಥ ಕುಂತಿಗೆ ಹೀಗೆ ಮಗು ವರವಾಗಿ ದೊರೆಯುತ್ತದೆ. ಆ ನಳಿನ ಸಖನ ದಯದಿಂದ ಚೆಲುವಿನ ಕಂದನೋರ್ವನನ್ನು ಪಡೆದಿದ್ದಾಳೆ. ಲೋಕಲೋಚನ ಆ ಸೂರ್ಯ, ಹಾಗೆ ಶಾಪ ವಿಮೋಚನ ಎಂದು ಕೂಡ ಕರೆಸಿಕೊಂಡವನು ಆ ಸೂರ್ಯ. ಅಂಥವನಿಂದ ತನಗೆ ಒಂದು ಮಗುವಾಯಿತು. ಒಂದು ಕ್ಷಣ ಕುಂತಿಗೆ ಸಂತೋಷವಾದರೂ ತಕ್ಷಣ ಗಾಬರಿ ಆರಂಭವಾಯಿತು. ಚಿಕ್ಕವಳು ನಾನು, ನನಗೆ ಈ ಮಗುವಿನಿಂದ ಕೆಟ್ಟ ಹೆಸರು ಬಂದೀತು ಎಂದು ಯೋಚನೆ ಆರಂಭವಾಯಿತು. ಸೂರ್ಯನೇನೋ ಈಕೆಗೆ ಮಗುವನ್ನು ಕರುಣಿಸಿ ಕಂತಿದ, ಆದರೆ ಕುಂತಿಗೆ ಸಂತಾಪ ಆರಂಭವಾಯಿತು. ಆಗ ಈ ಮಗುವನ್ನು ಹೇಗಾದರೂ ತ್ಯಜಿಸಬೇಕು ಎಂದು ಯೋಚಿಸಿದಂಥ ಈಕೆ ತೊಟ್ಟಿಲೊಂದನ್ನು ನಿರ್ಮಾಣ ಮಾಡಿ ಗಂಗೆಯನ್ನು ಪ್ರಾರ್ಥಿಸಿ ಆ ಮಗುವನ್ನು ಆ ತೊಟ್ಟಿಲಲ್ಲಿಟ್ಟು ಗಂಗೆಯಲ್ಲಿ ತೇಲಿಬಿಡ್ತಾಳೆ. ತೇಲಿಬಿಡುವಂಥ ಸಮಯದಲ್ಲಿ ಒಂದು ವಿದ್ರಾವಕವಾದಂಥ ಒಂದು ಮಾತನ್ನು ಹೇಳ್ತಾಳೆ. ತಾಯೇ, ಈ